ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅರವಳಿಕೆ ಗುಂಡು ಇಟ್ಟು ವಶಕ್ಕೆ ಪಡೆಯಲು ಸಾಧ್ಯವಾಗಿಲ್ಲ. ಕೊಳತೂರಿನಲ್ಲಿ ಸುರಂಗದಲ್ಲಿ ಸಿಲುಕಿದ್ದ ಚಿರತೆ ಪಾರು. ಆಹಾರ ಧಾನ್ಯಗಳಿಲ್ಲದೆ ರಾಜ್ಯ ರೇಷನ್ ಅಂಗಡಿಗಳು. ಕಾಂಗ್ರೆಸ್ ಮಂಡಲ ಸಮಿತಿಯ ಆಶ್ರಯದಲ್ಲಿ ನಡೆಸಲಾಯಿತು ಧರಣಿ. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಕಾಸರಗೋಡು ಜಿಲ್ಲಾ ಘಟಕ ಕನ್ನಡ ಭವನದ ಬಯಲು ರಂಗಮಂದಿರದಲ್ಲಿ ಉದ್ಘಾಟನೆ. ದೇಲಂಪಾಡಿ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಬ್ರಹ್ಮಕಲಶೋತ್ಸವ ಮೇ 6ರಿಂದ 12ರವರೆಗೆ. ಅಂಗಡಿಮಗರು ಗ್ರಾಮ ವ್ಯಾಪ್ತಿಯ ಭಕ್ತ ಜನರ ಸಹಭಾಗಿತ್ವದಲ್ಲಿ ಸಾವಯವ ಕೃಷಿ ಯೋಜನೆಗೆ ಚಾಲನೆ. ಮನೆಗೊಂದು ಗ್ರಂಥಾಲಯ ಯೋಜನೆಯ ಕಾಸರಗೋಡು ವಲಯದ ಉದ್ಘಾಟನೆ. ಕೇರಳ ಗಡಿನಾಡ ಸಾಹಿತ್ಯಿಕ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಸಂಸ್ಥೆಯ ಸಹಕಾರದೊಂದಿಗೆ. ವಾರ್ತೆಗಳು ವಿವರವಾಗಿ. ಅರವಳಿಕೆ ಗುಂಡು ಇಟ್ಟು ವಶಕ್ಕೆ ಪಡೆಯಲು ಸಾಧ್ಯವಾಗಿಲ್ಲ. ಕಾಸರಗೋಡಿನ ಕೊಳತೂರಿನಲ್ಲಿ ಸುರಂಗದಲ್ಲಿ ಸಿಲುಕಿದ್ದ ಚಿರತೆ ಪಾರಾಗಿದೆ. ಪ್ರದೇಶದಲ್ಲಿ ಬೆಳಗ್ಗೆ ವ್ಯಾಪಕ ಹುಡುಕಾಟ ನಡೆಸಿದರೂ ಚಿರತೆಯನ್ನು ಪತ್ತೆ ಮಾಡಲು ಸಾಧ್ಯವಾಗಿಲ್ಲ. ಚಿರತೆ ಪರಾರಿಯಾಗಿರುವುದು ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಕೊಳತ್ತೂರಿನ ಮಡಂತಕೋಡ್ ಸುರಂಗದೊಳಗೆ ಸಿಲುಕಿದ್ದ ಚಿರತೆ ಪಾರಾಗಿದೆ. ಅರವಳಿಕೆ ಗುಂಡಿನಿಂದ ಸೆರೆ ಹಿಡಿಯಲು ಪ್ರಯತ್ನಿಸಿದರೂ ಚಿರತೆ ತಪ್ಪಿಸಿಕೊಂಡಿದೆ. ಗುರುವಾರ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ವಯನಾಡಿನಿಂದ ಬಂದ ವೈದ್ಯರು ಸೇರಿದಂತೆ ತಂಡ ಚಿರತೆಗೆ ಅರವಳಿಕೆ ಗುಂಡಿಟ್ಟಿದ್ದಾರೆ. ಗುಂಡು ತಗಲಿದೆಯೇ ಎಂದು ದೃಢಪಡಿಸಲಾಗಿಲ್ಲ. ಪ್ರದೇಶದಲ್ಲಿ ಭಾರೀ ಮಂಜಿತ್ತು. ವಯನಾಡಿನಿಂದ ಆಗಮಿಸಿದ ಅರಣ್ಯ ಇಲಾಖೆ ತಂಡ ಬೆಳಗ್ಗೆ ಆ ಪ್ರದೇಶದಲ್ಲಿ ಮುಂದುವರೆದು ಚಿರತೆಗಾಗಿ ವ್ಯಾಪಕ ಹುಡುಕಾಟ ನಡೆಸಿತ್ತು. ಆದರೆ ಚಿರತೆ ಪತ್ತೆಯಾಗಲಿಲ್ಲ. ಚಿರತೆಗೆ ಗುಂಡು ತಗಲಲಿಲ್ಲ ಎಂಬುದು ಅರಣ್ಯ ಇಲಾಖೆ ಮೌಲ್ಯಮಾಪನ. ಬುಧವಾರ ಸಾಯಂಕಾಲವಾಗಿದೆ. ಕೊಳತೂರಿನ ಚಾಲಕ್ಕಾಡ್ನ ಮಡಂತಕೋಡ್ನಲ್ಲಿರುವ ವಿ ಕೃಷ್ಣನವರ ಅಡಿಕೆ ತೋಟದ ಬಳಿ ಇರುವ ಬಂಡೆಗಳ ನಡುವಿನ ಸುರಂಗದಲ್ಲಿ ಚಿರತೆ ಸಿಲುಕಿಕೊಂಡಿರುವುದು ಕಂಡುಬಂದಿರುವುದು. ಸುರಂಗದೊಳಗೆ ಶಬ್ದ ಕೇಳಿ ಕುಟುಂಬ ಸದಸ್ಯರು ಸ್ಥಳಕ್ಕೆ ಹೋದಾಗ ಚಿರತೆ ಕಾಣಿಸಿಕೊಂಡಿದೆ. ಮಾಹಿತಿ ತಿಳಿಸಿದ ಮೇರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ತಲುಪಿ ಸುರಂಗವನ್ನು ಬಲೆಗಳಿಂದ ಮುಚ್ಚಿ ಅರವಳಿಕೆ ಗುಂಡಿಟ್ಟು ಚಿರತೆಯನ್ನು ಸೆರೆಹಿಡಿಯಲು ಪ್ರಯತ್ನಿಸಿದ್ದಾರೆ. ಚಿರತೆ തപ്പിಸಿಕೊಂಡ ನಂತರ ಸ್ಥಳೀಯರು ತೀವ್ರ ಭಯಭೀತರಾಗಿದ್ದಾರೆ. സാധാരണക്കാരെ ആൾക്കാരാണ് ഇവിടെ ഈ പ്രദേശത്ത് കൂടുതൽ താമസിക്കുന്നില്ലത്. വാഹനത്തിൽ പോകാൻ പറ്റുന്ന ആൾക്കാർക്ക് അങ്ങനെ പോകും. മറ്റുള്ളവരെല്ലാം നടന്ന് പോയേ പറ്റൂ. സാമ്പത്തിക പ്രയാസവും കാര്യങ്ങളൊക്കെ ഇല്ലവർക്ക് നിത്യം ഈ പുലിയെ പേടിച്ച് 6 മണിക്ക് മുമ്പ് വീട്ടിലേക്ക് കയറി ചെല്ലേണ്ട സാഹചര്യം നിലനിൽക്കുന്നുണ്ട്. രാവിലെ 7-7:30 കൂടിക്ക് ശേഷമേ വെളിയിൽ ഇറങ്ങാൻ പറ്റുന്ന സാഹചര്യമുള്ളൂ. അപ്പോൾ അങ്ങനെയുള്ള പൊതുവേ ജനങ്ങളെല്ലാം ആശങ്കയിലാണ്. ഇപ്പോൾ ഏതായാലും ഇതിനെ നല്ല ഒരു ശ്രമം നടത്തി ഇതിനെ ഇവിടുന്ന് അകറ്റി വനമേഖലയിലേക്ക് ഇവിടെ 2.5 കിലോമീറ്റർ കഴിഞ്ഞാൽ മുളിയാർ പഞ്ചായത്തിനകത്തുള്ള റിസർവ് വനമാണ്. അപ്പോൾ അങ്ങോട്ട് ഇത് പോയി കഴിഞ്ഞാൽ അടുത്ത് തന്നെ ഒരു പാലമൊക്കെ ഉണ്ട്. പാണ്ടിക്കണ്ട ബ്രിഡ്ജുണ്ട്. അതിൽ കൂടെയാണ് വരാൻ സാധ്യത കൂടുതലില്ല ഇങ്ങോട്ട്. അതേ വഴിയിലേക്കൊന്ന് ഓടിച്ച് വിട്ട് ഇവിടുന്ന് അകറ്റി കിട്ടാനുള്ള ഇടപെടൽ ബന്ധപ്പെട്ട ഉദ്യോഗസ്ഥരുടെ ഭാഗത്തുനിന്നുണ്ടാകണമെന്നാണ് നമുക്ക് പറയാനുള്ളത്. ಈ ವೇಳೆ ಹುಲಿಗೆ ಅರವಳಿಕೆ ಗುಂಡಿಡುವ ಕಾರ್ಯಾಚರಣೆಯನ್ನು ಹಗಲಿನ ಸಮಯಕ್ಕೆ ಮುಂದೂಡಿದ್ದರೆ ಗುರಿ ಕಾಣಬಹುದಿತ್ತು. ಆದರೆ ರಾತ್ರಿಯಾಗಿರುವುದರಿಂದ ಅದು ವಿಫಲವಾಗಿರುವುದು ಎಂಬ ಆರೋಪಗಳು ಕೇಳಿಬರುತ್ತಿದೆ. ಅರಣ್ಯ ಇಲಾಖೆ ಈ ವಿಷಯದಲ್ಲಿ ಪರಿಣಾಮಕಾರಿಯಾಗಿ ಮಧ್ಯಪ್ರವೇಶಿಸಿದ್ದು ಬೇರೆ ಯಾವುದೇ ಅಪಘಾತಗಳು ಸಂಭವಿಸಿಲ್ಲ ಎಂಬುದು ಸಮಾಧಾನಕರ ಸಂಗತಿ ಎಂದು ಸ್ಥಳಕ್ಕೆ ಆಗಮಿಸಿದ ಶಾಸಕ CH കുഞ്ഞമ്പു ಹೇಳಿದರು. വനം വകുപ്പ് ഉദ്യോഗസ്ഥന്മാർ പരമാവധി ശ്രമിച്ചിട്ടുണ്ട്. നാട്ടുകാരെ മുഴുവൻ സംഘടിച്ച് കാര്യങ്ങൾ ചെയ്തിട്ടുണ്ട്. പക്ഷേ ജീവനം കൊണ്ട് അത് ഓടി. ഇനിയും ഇപ്പോൾ നമ്മുടെ നാട്ടിലതുണ്ട്. ഉടനെ അതിനെ പിടിച്ച് ജനങ്ങൾക്ക് സുരക്ഷിതത്വം കൊടുക്കുക, ഭീതിയിൽ നിന്ന് അവരെ അങ്ങനെ രക്ഷപ്പെടുത്തുക എന്നാണ് ചെയ്യേണ്ടത്. അതിന് വനം വകുപ്പും ഉദ്യോഗസ്ഥന്മാരും വേണ്ട കാര്യങ്ങൾ ചെയ്യാനും വേണ്ടി ആവശ്യമായ കാര്യങ്ങൾ ചെയ്യും. വനംവകുപ്പിന്റെ ഭാഗത്ത് ഒരു അലംഭാവം ഉണ്ടായിട്ടുണ്ട്. അലംഭാവം ഒന്നും അങ്ങനെ പറഞ്ഞുകൂടാ. കാരണം എന്താ പറഞ്ഞാൽ അവരെ കുറ്റപ്പെടുത്തിക്കൊണ്ട് എന്താ കാര്യം? അലംഭാവം ഒന്നും ഉണ്ട് എനിക്ക് തോന്നുന്നില്ല. കാരണം അവർ ഇത് കേട്ടപ്പോൾ തന്നെ കഴിഞ്ഞ 2 ആഴ്ചയായിട്ട് ഇതിന് വേണ്ടുന്ന എല്ലാ കാര്യവും നടത്തിയിട്ടുണ്ട്. ക്യാമറ വെച്ചിട്ടുണ്ട്, ട്രേസ് ഔട്ട് ചെയ്യാനുള്ള സംവിധാനം ഉണ്ടാക്കിയിട്ടുണ്ട്. അതോടൊപ്പം തന്നെ കേവ് കൂട് വെച്ചിട്ടുണ്ട്. ഇതൊക്കെ അവർ ചെയ്തിട്ടുണ്ട്. പക്ഷെ അതോടൊപ്പം തന്നെ അവരും അവർക്ക് പിന്നെ ഒരു പരിമിതിയുണ്ട്. ഉടനെ കാണുമ്പോഴത്തേക്കൊന്നും ചെയ്യാൻ അവർക്കും പറ്റില്ല. അതിന് നിയമപരമായ ചില പ്രശ്നങ്ങൾ അതിനെ വെച്ചുകൊണ്ട് അവർ മാക്സിമം ചെയ്തു. ಕಳೆದ 1 ವಾರದಿಂದ ಕೊಳತೂರು, ಕಾರಕಾಯೊಡುಕಂ, ಚಾಲಕ್ಕಾಡ್, ವಾರಿಕುಳಂ, ಬಾವಿಕಾರಯೊಡುಕಂ ಎಂಬ ಪ್ರದೇಶಗಳಲ್ಲಿ ಚಿರತೆ ಕಾಣಿಸಿಕೊಂಡಿದೆ ಎಂದು ಸ್ಥಳೀಯರು ವರದಿ ಮಾಡಿದ್ದಾರೆ. ಜನರ ಜೀವ ಅಪಾಯದಲ್ಲಿದೆ ಎಂದು ಈ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಈ ವಿಷಯದ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆಹಾರ ಧಾನ್ಯಗಳಿಲ್ಲದೆ ರಾಜ್ಯ ರೇಷನ್ ಅಂಗಡಿಗಳು. ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಕಾಂಗ್ರೆಸ್ ಮಂಡಲ ಸಮಿತಿಯ ಆಶ್ರಯದಲ್ಲಿ ಕಾಸರಗೋಡು ತಾಲೂಕು ಸಪ್ಲೈ ಆಫೀಸ್ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. ಕೆಪಿಸಿಸಿ ಕಾರ್ಯದರ್ಶಿ ಕೆ ನೀಲಕಂಠನ್ ಉದ್ಘಾಟಿಸಿದರು. ಆಹಾರ
ಧಾನ್ಯಗಳಿಲ್ಲದೆ ರಾಜ್ಯ ರೇಷನ್ ಅಂಗಡಿಗಳು. ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಕಾಸರಗೋಡು ಮುಳಿಯಾರ್ ಕಾರಡ್ಕ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಕಾಸರಗೋಡು ತಾಲೂಕು ಸಪ್ಲೈ ಆಫೀಸ್ ಮುಂಭಾಗದಲ್ಲಿ ನಡೆಸಿದ ಧರಣಿಯನ್ನು ಕೆಪಿಸಿಸಿ ಕಾರ್ಯದರ್ಶಿ ಕೆ ನೀಲಕಂಠನ್ ಉದ್ಘಾಟಿಸಿದರು. അതിൽ 40 ലക്ഷത്തോളം ദാരിദ്ര്യരേഖയ്ക്ക് താഴെയുള്ളവർ, ആ ദാരിദ്ര്യരേഖയ്ക്ക് താഴെയുള്ളവർക്ക് റേഷൻ കടകളിൽ പോയാൽ അവിടെ അരി കിട്ടുന്നില്ല, ഭക്ഷ്യധാന്യങ്ങൾ കിട്ടുന്നില്ല, അവർക്ക് അവശ്യ വസ്തുക്കൾ കിട്ടാത്ത വരുന്ന ഒരു സാഹചര്യത്തിൽ അവരുടെ വീട് പട്ടിണിയായി ആകുന്ന ഒരു ഘട്ടം വന്നപ്പോഴാണ് അതിശക്തമായ പ്രതികളുമായി ഇന്ത്യൻ നാഷണൽ കോൺഗ്രസും UDF മുന്നോട്ട് വന്നു. കാരണം ഒരു സമരം നടക്കുമ്പോൾ ആ സമരത്തെ ചർച്ച ചെയ്ത് പരിഹാരം ഉണ്ടാക്കേണ്ടതിന് പകരം ആ സമരത്തെ ഭീഷണിപ്പെടുത്തിക്കൊണ്ട് മുന്നോട്ട് പോകുന്ന ഒരു പ്രവർത്തന ശൈലിയാണ് മുഖ്യമന്ത്രിയും അതുപോലെ തന്നെ ഭക്ഷ്യവകുപ്പ് മന്ത്രിയും സ്വീകരിച്ചത് എന്ന് ഞാൻ പറയാൻ ആഗ്രഹിക്കുകയാണ്. ആ നിലപാടുകൾ ശരിയല്ല. പക്ഷേ ജനങ്ങളുടെ പ്രതിഷേധം വന്നപ്പോൾ ആ പ്രതിഷേധത്തിൽ നിന്ന് രക്ഷപ്പെടുവാൻ വേണ്ടി ആ തൽക്കാലം അതിന് പരിഹാരം ഉണ്ടാക്കി എന്നുള്ളതല്ലാതെ സ്വാസ്ഥ്യമായ ഒരു പരിഹാരം ഉണ്ടാക്കുവാൻ സംസ്ഥാന ഗവൺമെന്റ് ഇതുവരെയും തയ്യാറായിട്ടില്ല. ಕಾಸರಗೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ರಾಜೀವನ್ ನಂಬ್ಯಾರ್ ಅಧ್ಯಕ್ಷತೆ ವಹಿಸಿದ್ದರು. ಮುಖಂಡರಾದ ಸಿವಿ ಜೇಮ್ಸ್, ಎಂ ಕುಂಜಂಬು ನಂಬ್ಯಾರ್, ವಿಆರ್ ವಿದ್ಯಾಸಾಗರ್, ಆರ್ ಗಂಗಾಧರನ್, ಗೀತಾ ಕೃಷ್ಣನ್, ಅಡ್ವೊಕೇಟ್ ಎ ಗೋವಿಂದನ್ ನಾಯರ್, ಕೆ ಖಾಲಿದ್ ಮುಂತಾದವರು ಮಾತನಾಡಿದರು. ಮುಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿ ಗೋಪಿನಾಥನ್ ನಾಯರ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಕಾಸರಗೋಡು ಜಿಲ್ಲಾ ಘಟಕವನ್ನು ಕನ್ನಡ ಭವನದ ಬಯಲು ರಂಗಮಂದಿರದಲ್ಲಿ ಉದ್ಘಾಟಿಸಲಾಯಿತು. ಇದರೊಂದಿಗೆ ಚುಟುಕು ಕವಿಗೋಷ್ಠಿಯೂ ನಡೆಯಿತು. ನುಳ್ಳಿಪಾಡಿಯ ಸೀತಮ್ಮ ಪುರುಷ ನಾಯಕ ಕನ್ನಡ ಭವನ ಮತ್ತು ಗ್ರಂಥಾಲಯದಲ್ಲಿ ಡಾಕ್ಟರ್ ವಾಮನ್ ರಾವ್ ಬೇಕಲ್ ಅವರ ಸ್ಥಾಪಕ ಸಂಚಾಲಕತ್ವದಲ್ಲಿ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಕಾಸರಗೋಡು ಜಿಲ್ಲಾ ಘಟಕವನ್ನು ಕನ್ನಡ ಭವನದ ಬಯಲು ರಂಗಮಂದಿರದಲ್ಲಿ ಉದ್ಘಾಟಿಸಲಾಯಿತು. ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಮಾನಸ ಮೈಸೂರು ಕನ್ನಡ ಭುವನೇಶ್ವರಿಯ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡಿ ಕನ್ನಡ ಧ್ವಜವನ್ನು ಪರಿಷತ್ನ ಕಾಸರಗೋಡು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಪತ್ರಕರ್ತ ಸಾಹಿತಿ ವಿರಾಜ್ ಅಡೂರು ಅವರಿಗೆ ಹಸ್ತಾಂತರಿಸಿ ಚಾಲನೆ ನೀಡಿದರು. ಶಿಕ್ಷಣ ತಜ್ಞ ವಿಬಿ ಕುಳಮರ್ವ ಅಧ್ಯಕ್ಷತೆ ವಹಿಸಿದ್ದರು. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಕರ್ನಾಟಕ ರಾಜ್ಯ ಸಂಚಾಲಕರಾಗಿ ಪತ್ರಕರ್ತ ಸಾಹಿತಿ ಜಯಾನಂದ ಪೆರಾಜೆ ಹಾಗೂ ಶಿಕ್ಷಕಿ ಡಾಕ್ಟರ್ ಶಾಂತಾ ಪುತ್ತೂರು ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಲಾಯಿತು. ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಟ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ, ನಿವೃತ್ತ ಪ್ರಿನ್ಸಿಪಾಲ ಪ್ರೊಫೆಸರ್ PN ಮೂಡಿತಾಯ, ನಿವೃತ್ತ ಶಿಕ್ಷಕ ಬಾಲ ಮಧುರಕಾನನ, ಕಾಸರಗೋಡು ಜಿಲ್ಲಾ ಗಮಕ ಕಲಾ ಪರಿಷತ್ನ ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ತೆಕ್ಕಿಕೆರೆ ಶಂಕರನಾರಾಯಣ ಭಟ್, ಸಾಮಾಜಿಕ ಮುಖಂಡರಾದ ಡಾಕ್ಟರ್ ವೆಂಕಟರಮಣ ಹೊಳ್ಳ, ಕಾಸರಗೋಡು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿ ನಾಯ್ಕಾಪು, KUWJ ರಾಜ್ಯ ಸಮಿತಿ ಸದಸ್ಯ ಅಖಿಲೇಶ್ ನಗುಮುಗಂ, ಸಾಹಿತಿ ರೇಖಾ ಸುದೇಶ್ ರಾವ್, ಕನ್ನಡ ಭವನದ ನಿರ್ದೇಶಕ ಪ್ರೊಫೆಸರ್ ಎ ಶ್ರೀನಾಥ್, ಕನ್ನಡ ಭವನದ ಕಾರ್ಯದರ್ಶಿ ವಸಂತ ಕೆರೆಮನೆ ಮೊದಲಾದವರು ಭಾಗವಹಿಸಿದ್ದರು. ಸುಭಾಷಿಣಿ ಚಂದ್ರ ಕನ್ನಟ್ಟಿಪಾರೆ ಪ್ರಾರ್ಥನೆ ಹಾಡಿದರು. ಪರಿಷತ್ನ ಕೇಂದ್ರ ಸಮಿತಿಯ ಸ್ಥಾಪಕ ಸಂಚಾಲಕರಾದ ಡಾಕ್ಟರ್ ವಾಮನ್ ರಾವ್ ಬೇಕಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೆ ನರಸಿಂಹ ಭಟ್ ಎ ತಡ್ಕ ಧನ್ಯವಾದವಿತ್ತರು. ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಟ ಘಟಕದ ಸಂಘಟನಾ ಕಾರ್ಯದರ್ಶಿ ವಿಶಾಲಾಕ್ಷ ಪುತ್ರಕಳ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಂತರ ಚುಟುಕು ಸಾಹಿತಿ ವಿರಾಜ್ ಅಡೂರು ಅವರ ಅಧ್ಯಕ್ಷತೆಯಲ್ಲಿ ಚುಟುಕು ಕವಿಗೋಷ್ಠಿ ನಡೆಯಿತು. ಸುಮಾರು 22ಕ್ಕೂ ಹೆಚ್ಚಿನ ಕವಿಗಳು ಚುಟುಕು ವಾಚನಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ದೇಲಂಪಾಡಿ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಬ್ರಹ್ಮಕಲಶೋತ್ಸವ ಮೇ 6ರಿಂದ 12ರವರೆಗೆ ನಡೆಯಲಿದೆ. ಇದಕ್ಕೆ ಪೂರಕವಾಗಿ ಅಂಗಡಿಮಗರು ಗ್ರಾಮ ವ್ಯಾಪ್ತಿಯ ಭಕ್ತ ಜನರ ಸಹಭಾಗಿತ್ವದಲ್ಲಿ ಪೊತ್ತಿಗೆ ಗ್ರಾಮ ಪಂಚಾಯತ್ ಕೃಷಿ ಭವನದ ಸಹಕಾರದೊಂದಿಗೆ ಸಾವಯವ ಕೃಷಿ ಯೋಜನೆಗೆ ಚಾಲನೆ ನೀಡಲಾಯಿತು. ದೇಲಂಪಾಡಿ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಬ್ರಹ್ಮಕಲಶೋತ್ಸವ ಮೇ 6ರಿಂದ 12ರವರೆಗೆ ಜರುಗಲಿದ್ದು, ಇದಕ್ಕೆ ಪೂರಕವಾಗಿ ಅಂಗಡಿಮಗರು ಗ್ರಾಮ ವ್ಯಾಪ್ತಿಯ ಭಕ್ತ ಜನರ ಸಹಭಾಗಿತ್ವದಲ್ಲಿ ಪುತ್ತಿಗೆ ಗ್ರಾಮ ಪಂಚಾಯತ್ ಕೃಷಿ ಭವನದ ಸಹಕಾರದೊಂದಿಗೆ ಸಾವಯವ ಕೃಷಿ ಯೋಜನೆಗೆ ಚಾಲನೆ ನೀಡಲಾಯಿತು. ಪೊತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಿ ಸುಬ್ಬಣ್ಣ ಆಳ್ವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಪರಂಪರಾಗತವಾಗಿ ನಡೆದುಕೊಂಡು ಬರುತ್ತಿದ್ದ ಸಾವಯವ ಕೃಷಿ ಕಾರ್ಯಗಳು ಇತ್ತೀಚಿನ ದಿನಗಳಿಂದ ಮೂಲೆ ಗುಂಪಾಗುತ್ತಿದ್ದು, ಇದನ್ನು ಪುನರ್ಜೀವನಗೊಳಿಸಿ ಯುವ ಜನತೆಗೆ ಪ್ರೋತ್ಸಾಹದಾಯಕರಾಗುವ ಜೊತೆಗೆ ಗ್ರಾಮ ದೇವರ ಉತ್ಸವಕ್ಕೆ ಸಮರ್ಪಿಸುವ ಮಹತ್ತರ ಯೋಜನೆ ನಾಡಿಗೆ ಮಾದರಿಯಾಗಿ ಮೂಡಿಬರಲೆಂದು ಹಾರೈಸಿದರು. ಜೀರ್ಣೋದ್ಧಾರ ಸಮಿತಿ ಕಾರ್ಯಾಧ್ಯಕ್ಷ ಡಿ ದಾಮೋದರ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ನಮನ ದೇವಸ್ಥಾನಕ್ಕೂ ಬೋಡೈನಂಚಿನ ತರಕಾರಿ ಆದಿ ಹೆಚ್ಚಿಗೆ ಎತ್ತಿನೇನು ಮಾರೋಡು ಮಾರಿಯರ್ನ ತನಪ ಕೊರಿಯರ ಅಂಚಂಜಿ ಪ್ರಚಾರ ಬರೋಡು ಕೆಲವು ಈ ಕಡೆ ವಯನಾಡು ಕುಳವನ್ನು ಮನ್ಪುಣ ಅಂಚಿನ ಜಾಗೆಡು ಅಲ್ಪ ಬಾರಡ್ದು ಬತ್ತಿನ ಮಾಂತ ಅಲ್ಪನೆ ಮನ್ಪುಣೆ ಆಜಿ ತಿಂಗಳಿಗೂ ದುಂಪು ಅಪ್ಪ ನಮ್ಮ ಈ ಬ್ರಹ್ಮಕಲಶದ ಭಾಗವಾದ ಮಾದರಿಯಾದ ನಮ್ಮ ಮಾಂತೆಯರ್ಲ ಇಂಚಿನೊಂಜಿ ಕಾರ್ಯಗೂ ಜತ್ತೊಂದುಲ್ಲ ಯಾಕಡೆ ರಾಧನ್ಯ ಮಲ್ಲೆಕಣೆ ನಮ್ಮ ಆರಂಭ ಸೂರತನ ಆದುಪ್ಪು ಮನ್ಪುಣೆ ಎಲ್ಲೆಂದಕ್ಕೆ ನೀರು ಮೈಪೇರ್ನ ಅಪ್ಪ ನಮಕೊಂಜಿ ರೊಟೇಷನ್ ಆದು
ನಮ್ಮ ನಿರ್ದೇಶನ ನೀರು ಪೈಪ್ಯಾರ್ನ ಅಥವಾ ಏನು ಐಕೆ ಬೊನ್ಯವಾಡ್ಯಾರ್ನ ವ್ಯವಸ್ಥೆ ನಮ್ಮ ಮಾಂತೇರ್ಲ ಈ ಪ್ರದೇಶದಾಗ್ಲಿ ಒಟ್ಟಿಗಾಟ ಅವು ಏನು ಪೋಡ ಆಯ ಪೋಡಂದತ್ತು ನಮ್ಮ ಮಾಂತೇರ್ಲ ಕುಡ್ದು. ಪುತ್ತಿಗೆ ಕೃಷಿ ಭವನದ ಕೃಷಿ ಅಧಿಕಾರಿ ದಿನೇಶ್ ಪೆರುಂಬಳ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕ್ಷೇತ್ರ ಬ್ರಹ್ಮಕಲಶೋತ್ಸವಕ್ಕೆ ಅಗತ್ಯವಾಗಿರುವ ತರಕಾರಿ ಸ್ವತಃ ಬೆಳೆಸುವ ಮೂಲಕ ಮಹತ್ತರ ಹೆಜ್ಜೆ ಇರಿಸಿದ ಈ ಯೋಜನೆ ನಾಡಿಗೆ ಮಾದರಿಯಾಗಿದೆ. ಇದಕ್ಕಾಗಿ ಕೃಷಿ ಭವನ ಹಾಗೂ ಸರ್ಕಾರದ ಸಹಕಾರ ನೀಡಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಗ್ರಾಮ ಪಂಚಾಯತ್ ಕೃಷಿ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪಾಲಾಕ್ಷ ರೈ, ವಾರ್ಡ್ ಸದಸ್ಯೆ ಪ್ರೇಮ ಎಸ್ ರೈ, ಬ್ರಹ್ಮಕಲಶೋತ್ಸವ ಸಮಿತಿ ಉಪಾಧ್ಯಕ್ಷ ಶಂಕರ್ ರೈ ಮಾಸ್ಟರ್, ಸೇವಾ ಸಮಿತಿ ಕಾರ್ಯದರ್ಶಿ ಕೇಶವ ಮಾಸ್ಟರ್ ಮೊದಲಾದವರು ಮಾತನಾಡಿದರು. ರಾಧಾಕೃಷ್ಣ ಡಿಎನ್ ಸ್ವಾಗತಿಸಿ ಪ್ರಭಾಕರ್ ಅಡಿ ಧನ್ಯವಾದವಿತ್ತರು. ಅಂಗಡಿ ಮೊಗರು, ದೇಲಂಪಾಡಿ ನಾಯಿ ಮೊಗರು, ಮಂಡಪಾಡಿ, ಅಮಿನೆ, ಕೋರಿಕಾರ್ ಮೊದಲಾದೆಡೆ ಬ್ರಹ್ಮಕಲಶೋತ್ಸವಕ್ಕಾಗಿ ವಿವಿಧ ತರದ ಸಾವಯವ ತರಕಾರಿ ಬೆಳೆಸಲು ನಿರ್ಧರಿಸಲಾಗಿದ್ದು, ಇದಕ್ಕಾಗಿ ವಿವಿಧ ಸಮಿತಿ ರಚಿಸಿ ಸಂಚಾಲಕರನ್ನು ನೇಮಿಸಲಾಗಿದೆ. ಸಭೆಯಲ್ಲಿ ಅಂಗಡಿ ಮೊಗರು ಸೇವಾ ಸಹಕಾರಿ ಬ್ಯಾಂಕ್ನ ಕಾರ್ಯದರ್ಶಿ ವಿಠಲ ರೈ, ಆನಂದ ಎಂಕೆ, ಶಿವಪ್ಪ ರೈ, ಊರ ಹಿರಿಯರಾದ ಬಾಲಕೃಷ್ಣ ರೈ ನೈಮೊಗರು, ಕೊಟ್ಟೇಣ್ಣ ರೈ, ಮೈಂದಪ್ಪ ರೈ, ಮಹಿಳಾ ಸಮಿತಿ ಕುಟುಂಬಶ್ರೀ ಘಟಕ ಸದಸ್ಯರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಗಡಿನಾಡ ಸಾಹಿತ್ಯಿಕ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಸಂಸ್ಥೆಯ ಸಹಕಾರದೊಂದಿಗೆ ಮನೆಗೊಂದು ಗ್ರಂಥಾಲಯ ಯೋಜನೆಯ ಕಾಸರಗೋಡು ವಲಯದ ಉದ್ಘಾಟನೆ ನಡೆಯಿತು. ಡಾಕ್ಟರ್ ಮಾನಸ ಉದ್ಘಾಟಿಸಿದರು. ಕೇರಳ ಗಡಿನಾಡ ಸಾಹಿತ್ಯಕ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಸಂಸ್ಥೆಯ ಸಹಕಾರದೊಂದಿಗೆ ಮನೆಗೊಂದು ಗ್ರಂಥಾಲಯ ಯೋಜನೆಯ ಕಾಸರಗೋಡು ವಲಯದ ಉದ್ಘಾಟನೆ ನಡೆಯಿತು. ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಮಾನಸ ದೀಪ ಪ್ರಜ್ವಲನೆಗೈದು ಉದ್ಘಾಟಿಸಿದರು. ಇಲ್ಲದ ಮನೆಗಳಲ್ಲಿ ಗ್ರಂಥಾಲಯವನ್ನು ಹೊಸದಾಗಿ ಪ್ರಾರಂಭಿಸುವುದು ಒಂದಾದರೆ, ಇರುವ ಗ್ರಂಥಾಲಯವನ್ನು ಮತ್ತೆ ಪುನಶ್ಚೇತನಗೊಳಿಸುವುದು, ಅದಕ್ಕೊಂದು ರೂಪ ಕೊಡುವುದು. ಅದು ನಾವು ಸಂಖ್ಯೆಯನ್ನು ಕೊಡ್ತೀವಿ, ನಮ್ಮ ಪ್ರಾಧಿಕಾರದಿಂದ ಸಂಖ್ಯೆಯನ್ನು ಕೊಟ್ಟು ನಮ್ಮ ಫಲಕವನ್ನು ಹಸ್ತಾಂತರ ಮಾಡ್ತೀವಿ ಮನೆ ಗ್ರಂಥಾಲಯಗಳು. ಅದು ಮತ್ತೆ ಇನ್ನೊಂದು ಸಹ ಹಾಕೊಳ್ಳುತ್ತಿಲ್ಲ, ಈಗ ದಿಢೀರಂತ ಬಂದಿಲ್ಲ. ಹಾಗೆ ಇದು ಒಂದು ಕಡೆ ಹೊಸ ಗ್ರಂಥಾಲಯದ ಅಂಕುರಾರ್ಪಣೆ ಆದರೆ, ಇದು ಇನ್ನೊಂದು ಕಡೆ ಮತ್ತೆ ಪುನಶ್ಚೇತನಕ್ಕೆ ಇರುವ ಗ್ರಂಥಾಲಯದ ಜೊತೆಗೆ ಮತ್ತೆ ಯಾವ ಗ್ರಂಥಾಲಯ ಬೇಕು ಅನಿಸುತ್ತೆ, ಅದು ಬೇಕು ಹೇಳುತ್ತೆ. ಅದು ಒಂದು ಶಿಸ್ತುಬದ್ಧವಾಗಿ ಜೋಡಿಸಿದಾಗ ಎಲ್ಲೆಲ್ಲೂ ಇದ್ದಾಗ ಆಗಲ್ಲ. ಅಂತಹ ಗ್ರಂಥಾಲಯವನ್ನ ಇವತ್ತು ಬಹಳ ಪ್ರೀತಿಯಿಂದ ನೋಡಿದ್ದೀನಿ, ಕಣ್ಣು ತುಂಬಿಕೊಂಡಿದ್ದೀನಿ. ನಂತರ ಪ್ರೊಫೆಸರ್ ರತ್ನಾಕರ ಮಲ್ಲಮೂಲೆ ದಂಪತಿಗೆ ಪುಸ್ತಕ ಪ್ರಾಧಿಕಾರವು ನೀಡುವ ಹೊತ್ತಿಗೆ ತೊಸಗಿಯನ್ನು ಹಸ್ತಾಂತರಿಸಿದರು. ಗಡಿನಾಡ ಸಾಹಿತ್ಯಕ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಸಂಸ್ಥೆಯ ಅಧ್ಯಕ್ಷ ಚನಿಯಪ್ಪ ನಾಯ್ಕ ಅಧ್ಯಕ್ಷತೆ ವಹಿಸಿದ್ದರು. ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಎಆರ್ ಸುಬ್ಬಯ್ಯ ಕಟ್ಟೆ, ಗಡಿನಾಡ ಅಕಾಡೆಮಿ ಕಾರ್ಯದರ್ಶಿ ಅಖಿಲೇಶ್ ನಗುಮೊಗಂ, ಪ್ರೊಫೆಸರ್ ಎ ಶ್ರೀನಾಥ್, ಪತ್ರಕರ್ತ ರವಿ ನಾಯ್ಕಾಪು, ಶಿವಶಂಕರ ನೆಕ್ರಾಜೆ, ಬಾಲಕೃಷ್ಣ ನೀರ್ಚಾಲು, ರಾಜೀವಿ ಟೀಚರ್, ಸುನೀತಾ ಯಾದವ್, ವರ್ಷಾ ಮಲ್ಲಮೂಲೆ ಮುಂತಾದವರು ಉಪಸ್ಥಿತರಿದ್ದರು. ರವಿ ನಾಯ್ಕಾಪು ಸ್ವಾಗತಿಸಿ ಪ್ರೊಫೆಸರ್ ರತ್ನಾಕರ ಮಲ್ಲಮೂಲೆ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಡೂರು ಬಲಿಕಾಲುಡ್ಕ ಶ್ರೀ ಐವರ್ ಮಹಾವಿಷ್ಣು ತಂಬುರಾಟಿ ಕ್ಷೇತ್ರ ಕಲ್ಯಾಣ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆದು ಬರುತ್ತಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಅಡೂರು ಬದಿಕಾಲಡುಗ ಶ್ರೀ ಐವರ್ ಮಹಾವಿಷ್ಣು ತಂಬುರಾಟಿ ಕ್ಷೇತ್ರ ಕಲ್ಯಾಣ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಒಂದು ನಾಡಿನ ಉತ್ಸವವಾಗಿ ಬದಲಾದ ಕಲ್ಯಾಣ ಮಹೋತ್ಸವದಲ್ಲಿ ಹೊರೆಕಾಣಿಕೆ ಮೆರವಣಿಗೆ ನಡೆಯಿತು. ಸಮಿತಿ ಸದಸ್ಯರ ನೇತೃತ್ವದಲ್ಲಿ ಕೋಲ್ಕಳಿ, ಕೈಕುಟ್ಟಿಕಳಿ, ತಿರುವಾದಿರ ಎಂಬಿವುಗಳು ನಡೆದವು. ಕಾಳಂಪುಳಿಯಂತೆಯ ಕೋಲ ನಡೆಯಿತು. ಹಲವಾರು ಮಂದಿ ಭಕ್ತರು ಕಳಿಯಾಟ ಮಹೋತ್ಸವಕ್ಕೆ ಆಗಮಿಸಿದ್ದರು. 5 ದಿನಗಳಲ್ಲಾಗಿ ನಡೆಯುವ ಕಳಿಯಾಟ ಮಹೋತ್ಸವ ಶುಕ್ರವಾರ ಸಮಾಪನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ತುಮಿನಾಡಿಗೆ ಇನ್ನು ಮುಂದೆ ವಫಾ ಎಂಟರ್ಪ್ರೈಸಸ್ ಮತ್ತು ಫರ್ನಿಚರ್ನ ವೈಭವ. ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಕುಟುಂಬಗಳಿಗೆ ಸಹಾಯ ಮಾಡಿರುವ ಅಬ್ದುಲ್ ವಹಾಬ್ ಅವರ ಮಾಲಕತ್ವದಲ್ಲಿರುವ ವಫಾ ಎಂಟರ್ಪ್ರೈಸಸ್ ಮತ್ತು ಫರ್ನಿಚರ್ ತುಮಿನಾಡಿನಲ್ಲಿ ಕಾರ್ಯಾರಂಭಿಸಿತು. ಪಾಣಕಾಡ್ ಸೈಯದ್ ಮೊಹಿನ್ ಅಲಿ ಶಿಹಾಬ್ ತಂಗಳ್ ಉದ್ಘಾಟಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮಾತಾಗಿರುವ ಹಲವು ಕುಟುಂಬಗಳ ಕಣ್ಣೀರೊರೆಸಿದ ಸಂಸ್ಥೆಯ ಸ್ಪರ್ಧಾತ್ಮಕ ಗುಣಮಟ್ಟದ ಪೀಠೋಪಕರಣಗಳನ್ನು ಹೊಂದಿರುವ ಅಬ್ದುಲ್ ವಹಾಬ್ ಕುಳಾಯಿ ಅವರ ಮಾಲಕತ್ವದ ವಫಾ ಎಂಟರ್ಪ್ರೈಸಸ್ ಆ್ಯಂಡ್ ಫರ್ನಿಚರ್ ಮಳಿಗೆ ಸಪ್ತಭಾಷಾ ಸಂಗಮ ಭೂಮಿಯಾದ ಮಂಜೇಶ್ವರ ತುಮಿನಾಡಿನಲ್ಲಿ ಅದ್ದೂರಿಯಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬುಧವಾರದಂದು ಸಾಯಂಕಾಲ ಶುಭಾರಂಭಗೊಂಡಿತು. ವಫಾ ಎಂಟರ್ಪ್ರೈಸಸ್ ಆ್ಯಂಡ್ ಫರ್ನಿಚರ್ ಮಳಿಗೆಯನ್ನು ಪಾಣಕಾಡ್ ಸೈಯದ್ ಮೊಹಿನ್ ಅಲಿ ಶಿಹಾಬ್ ತಂಗಳ್ರವರು ಮಾಲಕರ ತಾಯಿ ಮೈಮೂನರವರ ಆಶೀರ್ವಾದದೊಂದಿಗೆ ಲೋಕಾರ್ಪಣೆಗೊಳಿಸಿದರು. ನಂತರ ನಡೆದ ಮಾನವ ಸೌಹಾರ್ದ ಸಂಗಮವನ್ನು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಉದ್ಘಾಟಿಸಿದರು. ನಾನು ಅಬ್ದುಲ್ ವಹಾಬ್ ಮತ್ತು ಮಿತ್ರರನ್ನು ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದಿಸುತ್ತೇನೆ.
ಬಹುಶಃ ಇವತ್ತು ಈ ಒಂದು ಪ್ರದೇಶದಲ್ಲಿ ವಫಾ ಫರ್ನಿಚರ್ ಶೋರೂಮ್ ಅನ್ನು ಪ್ರಾರಂಭ ಮಾಡುವ ಮೂಲಕ ಇಲ್ಲಿ ಬರುವಂತ ಎಲ್ಲ ಗ್ರಾಹಕರಿಗೆ ಒಂದು ವಿಶ್ವಾಸ ಬರುತ್ತೆ ಮತ್ತು ಅದಕ್ಕೆ ಗುಣಮಟ್ಟವಿರುವಂತಹ ಫರ್ನಿಚರ್ ಒದಗಿಸಿಕೊಳ್ಳುವಂತಹ ಸದಾವಕಾಶವನ್ನು ಈ ಒಂದು ಶೋರೂಮ್ ಜನರಿಗೆ ಸೇವೆ ಸಿಗ್ತದೆ ಎಂಬ ವಿಶ್ವಾಸ ನನಗೆ ಇದೆ. ಆದ ಕಾರಣ ಬಹುಶಃ ಇಲ್ಲಿಗೆ ಬರುವ ಎಲ್ಲ ಗ್ರಾಹಕರು ಅತ್ಯಂತ ಸಂತೋಷದಿಂದ ಬಂದು ಅದನ್ನು ಪರ್ಚೇಸ್ ಮಾಡುವಂತಹ ವಿಶೇಷಕ್ಕೆ ಹಲವು ಥರ ಒದಗಿಸಿಕೊಳ್ಳಿ ಕೇಳಿಕೊಳ್ತಾ ನಾನು ಅಬ್ದುಲ್ ವಹಾಬ್ ಅವರಿಗೆ ಮಿತ್ರ, ಯಾಕಂದ್ರೆ ನೀವೆಲ್ಲರೂ ಯುವ ಜನಾಂಗಕ್ಕೆ ವ್ಯಾಪಾರದಲ್ಲಿ ಒಂದು ಮಾದರಿಯಾಗಿರಬೇಕು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅಧ್ಯಕ್ಷತೆ ವಹಿಸಿದ್ದರು. ನಂತರ ಗಡಿ ಪ್ರದೇಶದಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವಂತಹ 3 ಆರಾಧನಾಲಯಗಳ ಪ್ರತಿನಿಧಿಗಳಾದ ಉದ್ಯಾವರ ಸಾವಿರ ಜಮಾತ್ ಅಧ್ಯಕ್ಷ ಸೈಯದ್ ಸೈಫುಲ್ಲಾ ತಂಗಳ್ ಅಲ್ ಬುಖಾರಿ, ಉದ್ಯಾವರ ಶ್ರೀ ಅರಸು ಮಂಜೇಶ್ವರ ಕ್ಷೇತ್ರದ ಅಣ್ಣದೈವದ ಪಾತ್ರಿ ರಾಜಬೆಲ್ಚಾಡ, ತಲಪಾಡಿ ಮರಿಯಾಶ್ರಮ ಚರ್ಚ್ ಉಪಾಧ್ಯಕ್ಷೆ ಲೀನಾ ಟೀಚರ್ ಎಂಬುವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ತುಮಿನಾಡಿನಲ್ಲಿ ಸಂಸ್ಥೆಯ 7ನೇ ಸೀಸನ್ ಸಂಭ್ರಮದೊಂದಿಗೆ ಶುಭಾರಂಭಗೊಂಡಿದೆ. ಮನೆ, ಸ್ಥಳ, ಗೋಲ್ಡ್ ಅಂಡ್ ಡೈಮಂಡ್ ಹಾಗೂ ವೆಹಿಕಲ್ಸ್ ಅಂಡ್ ಫರ್ನಿಚರ್ ಎಂಬ 3 ವಿಭಾಗಗಳ ಧಮಾಕದೊಂದಿಗೆ ಗ್ರಾಹಕರ ಕನಸನ್ನು ನನಸಾಗಿಸುವ ಯೋಜನೆಯೊಂದಿಗೆ ಸೀಸನ್ 7 ಗ್ರಾಹಕರ ಮುಂದಿಟ್ಟಿದೆ. ಶಾಸಕರ ಹಾಗೂ ಗಣ್ಯರ ಸಮ್ಮುಖದಲ್ಲಿ ಸೀಸನ್ 7ರ ಪೋಸ್ಟರ್ ಬಿಡುಗಡೆಗೊಳಿಸಲಾಯಿತು. ಬಳಿಕ ವಫಾ ಫ್ಲಾಗ್ ಲಾಂಚಿಂಗ್ ನಡೆಯಿತು. ನಂತರ ಕಣ್ವತೀರ್ಥ ಸರ್ಕಾರಿ ಎಲ್ಪಿ ಶಾಲೆಗೆ ವಾಟರ್ ಕೂಲರ್ ಅನ್ನು ಸಂಸ್ಥೆಯ ವತಿಯಿಂದ ನೀಡಲಾಯಿತು. ದೇವಸ್ಥಾನ, ಮಸೀದಿ ಹಾಗೂ ಇಗರ್ಜಿಗಳಿಗೆ ವೀಲ್ಚೇರ್ಗಳನ್ನು ಶಾಸಕರು ವಿತರಿಸಿದರು. ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಗಳನ್ನು ಗೈದವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಮಧ್ಯೆ ಇದೀಗ ಚಿತ್ರಮಂದಿರಗಳಲ್ಲಿ ಅದ್ದೂರಿಯಾಗಿ ಪ್ರದರ್ಶನಗೊಳ್ಳುತ್ತಿರುವ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸಿನಿಮಾ ನಟರು ವೇದಿಕೆಗೆ ಆಗಮಿಸಿ ವಫಾ ಸಂಸ್ಥೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿ ಶುಭವನ್ನು ಹಾರೈಸಿದರು. ಈಗಾಗಲೇ ವ್ಯಾಪಾರದೊಂದಿಗೆ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ವಫಾ ಸಂಸ್ಥೆ ಅರ್ಜಿ ಸಲ್ಲಿಸಲಾಗಿರುವ ಬಡ ಕುಟುಂಬದ 10 ಮಂದಿಗೆ 1 ವರ್ಷಗಳ ತನಕದ ರೇಷನ್ ಕಿಟ್ ನೀಡುವ ಜೊತೆಯಾಗಿ ಅನಾಥ ಮಕ್ಕಳಿಗೆ ಪ್ರತಿ ತಿಂಗಳಿನಲ್ಲೂ 50,000 ರೂಪಾಯಿ ತನಕದ ಧನ ಸಹಾಯ ನೀಡಲಿರುವುದನ್ನು ಘೋಷಣೆ ಮಾಡಿದೆ. 2019ರಲ್ಲಿ ವ್ಯವಹಾರ ಜಗತ್ತಿಗೆ ಕಾಲಿರಿಸಿದ ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ ಸಂಸ್ಥೆ ಬಜ್ಪೆಯಲ್ಲಿ 11,000 ಚದರ ಮೀಟರ್ನ ಮಳಿಗೆಯನ್ನು ಆರಂಭಿಸುವುದರೊಂದಿಗೆ ಉದ್ಯಮದತ್ತ ತನ್ನ ಜಾಲವನ್ನು ವಿಸ್ತರಿಸಿತ್ತು. ಇದೀಗ ಜೋಕಟ್ಟೆ, ಕಾಟಿಪಳ್ಳ, ಉಡುಪಿ, ಉಚಿಲ, ಅಡೂರು, ಹಳ್ಳಿಯಾಳ, ಮೂಡಬಿದ್ರೆಗಳಲ್ಲೂ ಶಾಖೆಗಳನ್ನು ಹೊಂದಿದೆ. ಮಾತ್ರವಲ್ಲದೆ ಉಡುಪಿ ಉಚಿಲದಲ್ಲಿ ಬೃಹತ್ ವಫಾ ಎಂಟರ್ಪ್ರೈಸಸ್ ಅಂಡ್ ಫರ್ನಿಚರ್ ಫೆಬ್ರವರಿ 24ರಂದು ಲೋಕಾರ್ಪಣೆಗೊಳ್ಳಲಿರುವುದಾಗಿ ಸಂಬಂಧಪಟ್ಟವರು ತಿಳಿಸಿದ್ದಾರೆ. ಈ ಸಂದರ್ಭ ಸಂಸ್ಥೆಯ ಮಾಲಕ ಹಾಗೂ ಆಡಳಿತ ನಿರ್ದೇಶಕ ಅಬ್ದುಲ್ ವಹಾಬ್ ಕುಳಾಯಿ, ಗುರು ಗ್ರೋಗರಿ ಪೆರೇರಾ, ಅಜೀಜ್ ಹಾಜಿ, ಎಸ್ಎಂ ಬಶೀರ್, ಆದರ್ಶ ಎಂ, ದಯಾಕರ ಮಾಡ, ಹನೀಫ್ ಪಡಿഞ്ഞാർ, ಹರ್ಷಾದ್ ವರ್ಕಾಡಿ, ಅಶ್ರಫ್ ಬಡಾಜೆ, ನವೀನ್ ಮೊಂತೇರೋ, ಮಾಜಿ ಮೇಯರ್ ಅಶ್ರಫ್, ಅಬ್ದುಲ್ ಖಾದರ್ ಸುರತ್ಕಲ್, ಜುನೈದ್ ಉಚ್ಚಿಲ, ಇರ್ಷಾದ್ ತುಮಿನಾಡು ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ತಾಜುದ್ದೀನ್ ವಡಗರ, ಸಿದ್ದಿಕ್ ಮಂಜೇಶ್ವರ ಹಾಗೂ ಯೂಸೆಫ್ ಕೋಡಿಯಮ್ಮ ತಂಡದಿಂದ ಸಂಗೀತ ರಸಮಂಜರಿ ನಡೆಯಿತು. ಕಾರ್ಯಕ್ರಮವನ್ನು ವೀಕ್ಷಿಸಲು ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಯ ನಾನಾ ಭಾಗಗಳಿಂದ ಜನಸಾಗರವೇ ಹರಿದು ಬಂದಿತ್ತು. ಅಬ್ದುಲ್ ರೆಹಮಾನ್, ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಜಿಎಂಎಲ್ಪಿ ಶಾಲೆ ಉದ್ಯಾವರ ತೋಟದಲ್ಲಿ ದಿವಸ ವೇತನ ಆಧಾರದಲ್ಲಿ ಸೇವೆಗೈಯುತ್ತಿರುವ ಐಶ್ವರ್ಯ ಉಪ್ಪಳ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಜರುಗಿತು. ಮುಖ್ಯೋಪಾಧ್ಯಾಯರಾದ ಇಸ್ಮಾಯಿಲ್ ಮಿಯಾಪದವ್ ಸ್ಮರಣಿಕೆ ನೀಡಿ ಗೌರವಿಸಿದರು. ಜಿಎಂಎಲ್ಪಿ ಶಾಲೆ ಉದ್ಯಾವರ ತೋಟದಲ್ಲಿ ದಿವಸ ವೇತನ ಆಧಾರದಲ್ಲಿ ಸೇವೆಗೈಯುತ್ತಿರುವ ಐಶ್ವರ್ಯ ಉಪ್ಪಳ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಜರುಗಿತು. ಮಂಗಳೂರು ಪಿಲಿಕುಳ ಮಾನಸ ವಾಟರ್ ಪಾರ್ಕ್ನಲ್ಲಿ ಐಶ್ವರ್ಯ ಉಪ್ಪಳ ಅವರಿಗೆ ಅಭಿನಂದನಾ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಶಾಲಾ ಎಂಪಿಟಿಎ ಅಧ್ಯಕ್ಷೆ ಸಮೀನಾ ವಹಿಸಿದ್ದರು. ಮುಖ್ಯೋಪಾಧ್ಯಾಯರಾದ ಇಸ್ಮಾಯಿಲ್ ಮಿಯಾಪದವು ನೂತನವಾಗಿ ಸರ್ಕಾರಿ ಉದ್ಯೋಗ ಲಭಿಸಿ ಜೆಎಲ್ಪಿ ಶಾಲೆ ಮುಳಿಂಜದಲ್ಲಿ ಸೇವೆಗೆ ಸೇರಿದ ಐಶ್ವರ್ಯರವರಿಗೆ ಸ್ಮರಣಿಕೆ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಚಿತ್ರಾವತಿ ಚಿಗುರುಪಾದೆ ಶುಭಾಶಂಸನೆಗೈದರು. ತೋಟ ಶಾಲೆಯ ಹಿರಿಯ ಶಿಕ್ಷಕ ರವಿಶಂಕರ ನೆಗಲಗುಡಿ ಸ್ವಾಗತಿಸಿ ಗಾಯತ್ರಿ ಟೀಚರ್ ಧನ್ಯವಾದವಿತ್ತರು. ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ಪ್ರವಾಸ ಕೈಗೊಂಡ ಅಧ್ಯಾಪಕರಾದ ರಿಯಾಸ್ ವಾಫಿ, ಅಬ್ದುಲ್ ಬಶೀರ್, ಧನ್ಯ, ಫಜೀನಾ, ಕಾವ್ಯ, ಶಾರಿ ಹಾಗೂ ಮಕ್ಕಳು ಪಾಲ್ಗೊಂಡರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಹಕಾರಿ ವಲಯದಲ್ಲಿ ನೌಕರರ ಪ್ರಮುಖ ಸಂಘಟನೆಯಾಗಿರುವ ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಫ್ರಂಟ್ನ ಜನ್ಮದಿನವನ್ನು ತ್ರಿಕರಿಪುರ ಘಟಕದ ನೇತೃತ್ವದಲ್ಲಿ ಆಚರಿಸಲಾಯಿತು. ಕೆಸಿಎಫ್ ರಾಜ್ಯ ಕಾರ್ಯದರ್ಶಿ ಕೆ ಶಶಿ ಉದ್ಘಾಟಿಸಿದರು. ಸಹಕಾರಿ ವಲಯದಲ್ಲಿ ನೌಕರರ ಪ್ರಮುಖ ಸಂಘಟನೆಯಾಗಿರುವ ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಫ್ರಂಟ್ನ ಜನ್ಮದಿನವನ್ನು ತ್ರಿಕರಿಪುರ ಘಟಕದ ನೇತೃತ್ವದಲ್ಲಿ ಆಚರಿಸಲಾಯಿತು. ಕೆಸಿಎಫ್ ರಾಜ್ಯ ಕಾರ್ಯದರ್ಶಿ ಕೆ ಶಶಿ ಉದ್ಘಾಟಿಸಿದರು. ജീവനക്കാരുടെ കർത്തവ്യം ഏറെ വർദ്ധിച്ചിരിക്കുകയാണ്. നമ്മുടെ മേഖലയ്ക്കെതിരെ പ്രസ്ഥാനത്തിനകത്തുനിന്നും പുറത്തുനിന്നും ഒട്ടേറെ വെല്ലുവിളികളും പ്രതിസന്ധികളും ഉണ്ടാക്കിക്കൊണ്ടിരിക്കുമ്പോൾ അതിനെ ചെറുത്ത് തോൽപ്പിക്കാനുള്ള ബാധ്യത സഹകരണ ജീവനക്കാർക്കുണ്ട് എന്ന പ്രത്യേകമായി ഓർമ്മിപ്പിക്കാൻ
ഈ ജന്മദിനത്തിൽ ആഗ്രഹിക്കുകയാണ്. ಘಟಕ ಅಧ್ಯಕ್ಷ ಗಿರೀಶ್ ಕುನ್ನತ್ ಅಧ್ಯಕ್ಷತೆ ವಹಿಸಿದ್ದರು. ಹೊಸದುರ್ಗ ತಾಲೂಕು ಅಧ್ಯಕ್ಷ ಕೆಪಿ ಜಯದೇವನ್, ಘಟಕ ಕಾರ್ಯದರ್ಶಿ ಪಿಪಿ ಕುഞ്ഞിಕೃಷ್ಣನ್, ವಿ ಜಯರಾಜನ್, ಶಾಜಿ, ಸಿ ಸೇತುಮಾಧವನ್, ಕೆ ರಾಜೀವನ್, ಕೆ ಅಜಯ್ ಕುಮಾರ್, ಪಿವಿ ಸುರೇಶನ್, ಪಿಪಿ ಆಶಾ, ಪಿ ವಿಜಿತಾ, ಟಿ ರಂಜು ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಚೆರವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರವಳಿಕೆ ಗುಂಡು ಇಟ್ಟು ವಶಕ್ಕೆ ಪಡೆಯಲು ಸಾಧ್ಯವಾಗಿಲ್ಲ. ಕೊಳತೂರಿನಲ್ಲಿ ಸುರಂಗದಲ್ಲಿ ಸಿಲುಕಿದ್ದ ಚಿರತೆ ಪಾರು. ಆಹಾರ ಧಾನ್ಯಗಳಿಲ್ಲದೆ ರಾಜ್ಯ ರೇಷನ್ ಅಂಗಡಿಗಳು. ಕಾಂಗ್ರೆಸ್ ಮಂಡಲ ಸಮಿತಿಯ ಆಶ್ರಯದಲ್ಲಿ ನಡೆಸಲಾಯಿತು ಧರಣಿ. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಕಾಸರಗೋಡು ಜಿಲ್ಲಾ ಘಟಕ ಕನ್ನಡ ಭವನದ ಬಯಲು ರಂಗಮಂದಿರದಲ್ಲಿ ಉದ್ಘಾಟನೆ. ದೇಲಂಪಾಡಿ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಬ್ರಹ್ಮಕಲಶೋತ್ಸವ ಮೇ 6ರಿಂದ 12ರವರೆಗೆ. ಅಂಗಡಿಮಗರು ಗ್ರಾಮ ವ್ಯಾಪ್ತಿಯ ಭಕ್ತಜನರ ಸಹಭಾಗಿತ್ವದಲ್ಲಿ ಸಾವಯವ ಕೃಷಿ ಯೋಜನೆಗೆ ಚಾಲನೆ. ಮನೆಗೊಂದು ಗ್ರಂಥಾಲಯ ಯೋಜನೆಯ ಕಾಸರಗೋಡು ವಲಯದ ಉದ್ಘಾಟನೆ. ಕೇರಳ ಗಡಿನಾಡ ಸಾಹಿತ್ಯಿಕ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಸಂಸ್ಥೆಯ ಸಹಕಾರದೊಂದಿಗೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.